ಎಲ್ಲಾದ್ರೂ ಅಷ್ಟೇ, ನೀವು ಯಾವುದೇ ಕೆಲಸಕ್ಕೆ ಸೇರಿ ನಿಮ್ಮ ಶ್ರಮವನ್ನ ಅವರು ನೋಡ್ತಾರೆ ಬಿಟ್ರೆ ಬೇರೆ ಏನು ನೋಡುದಿಲ್ಲ. ಅವ್ರಿಗೆ ಕೆಲಸ ಆಗ್ಬೇಕು. ಅದೇ ರೀತಿ ಯೂಟ್ಯೂಬ್ನವ್ರಿಗೆ ಕೂಡ ಉತ್ತಮ ರೀತಿಯ ಕಂಟೆಂಟ್ ಬರ್ಬೇಕು ಅವ್ರಿಗೆ. ಕೆಲವರು ನಾನು ನೋಡಿದ ಸಂದೇಶ ಕಳಿಸಿರು ಯಾರಿಗೊಬ್ರಿಗೆ, ಸರ್ ನಾನು ಈ ವಿಡಿಯೋನ ನನ್ನ ಯೂಟ್ಯೂಬ್ ಅಲ್ಲಿ ಹಾಕುದು. ಖಂಡಿತ ಮಾಡ್ಬೇಡಿ. ಈಗ ನನ್ನ ವಿಡಿಯೋನ ನೀವು ತೆಗೆದು ಇನ್ನೊಂದು ನಿಮ್ಮ ಯೂಟ್ಯೂಬ್ ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದಕ್ಕೆ ಅರ್ಥ ಇಲ್ಲ. ನೋಡಿ, ಪೊಲೀಸ್ ವ್ಯಾನ್ ಬಂತಂದು ಕೂಡ ನಾವು ಓಡುವ ಅವಶ್ಯಕತೆ ಇದೆಯಾ? ಅಲ್ವಾ? ನಾವು ಕಳ್ಳರಾಗಿದ್ರೆ, ನಾವೇನು ಕಳ್ತನ ಮಾಡಿದ್ರೆ ಮಾತ್ರ ಓಡ್ಬೇಕು ಅಲ್ವಾ? ಎಲ್ಲರಿಗೂ ನಮಸ್ಕಾರ. ಜುಲೈ 15ರಂದು ಯೂಟ್ಯೂಬ್ ಅಲ್ಲಿ ಹೊಸ ಅಪ್ಡೇಟ್ ಬರ್ಲಿಕ್ಕಿದೆ. ಅದು ಹೊಸತೇನಲ್ಲ, ಮೊದ್ಲಿಂದಲೇ ಇತ್ತು. ಸ್ವಲ್ಪ ಸಡಿಲವಾಗಿತ್ತು. ಈಗ ಅದನ್ನ ಬಿಗು ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋಣ ಎನ್ನುವಂತ ನಿಟ್ಟಿನಲ್ಲಿ ಹಲವಾರು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಬೇಕು, ಅದೇ ರೀತಿ ಪರಿಶುದ್ಧತೆ ಬೇಕು. ಅಂದ್ರೆ ಒರಿಜಿನಲ್ ಇರಬೇಕು. ಯಾವುದು ವಿಡಿಯೋ ನೀವು ಹಾಕುದಿದ್ರು ಕೂಡ ಅದು ಒರಿಜಿನಲ್ ಆಗಿರ್ಬೇಕು. ಯಾವುದೇ ಬೇರೆ ಕಡೆ ವೈರಲ್ ಆದಂತ ವಿಡಿಯೋವನ್ನು ನಮ್ಮ ಯೂಟ್ಯೂಬಿಗೆ ಹಾಕೊಂಡು ನಾವು ಅದರಿಂದ ದುಡ್ಡು ಮಾಡ್ಲಿಕ್ಕೆ ಇದು ಇಲ್ಲಿವರೆಗೆ ಆಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಆಗೋದಿಲ್ಲ. ಯೂಟ್ಯೂಬ್ನವ್ರು ಕೇಳೋದು ಒಂದೇ, ನಿಮ್ಮ ಶ್ರಮ. ಎಲ್ಲಾದ್ರೂ ಅಷ್ಟೇ, ನೀವು ಯಾವುದೇ ಕೆಲಸಕ್ಕೆ ಸೇರಿ ನಿಮ್ಮ ಶ್ರಮವನ್ನ ಅವರು ನೋಡ್ತಾರೆ ಬಿಟ್ರೆ ಬೇರೆ ಏನು ನೋಡುದಿಲ್ಲ. ಅವ್ರಿಗೆ ಕೆಲಸ ಆಗ್ಬೇಕು. ಅದೇ ರೀತಿ ಯೂಟ್ಯೂಬ್ನವ್ರಿಗೆ ಕೂಡ ಉತ್ತಮ ರೀತಿಯ ಕಂಟೆಂಟ್ ಬರ್ಬೇಕು. ಅವ್ರಿಗೆ ಕಂಟೆಂಟ್ ಹೊಸತಾಗಿರ್ಬೇಕು. ಆ ನಿಟ್ಟಿನಲ್ಲಿ ಕೆಲವು ಬದಲಾವಣೆಯನ್ನ ಮಾಡಿದ್ದಾರೆ. ನಾನು ಅದನ್ನ ಚೀಟಿಯಲ್ಲಿ ಬರ್ಕೊಂಡಿದ್ದೇನೆ. ಏನಿಲ್ಲ, ಹೆಚ್ಚಿಲ್ಲ, ಒಂದ್ 4 ಮೊದಲು ಇದ್ದದ್ದೇ, ಬೇರೇನಿಲ್ಲ. ನೀವು ಭಯ ಪಡುವ ಅಗತ್ಯ ಇಲ್ಲ. ನೋಡಿ, ಪೊಲೀಸ್ ವ್ಯಾನ್ ಬಂತಂದು ಕೂಡ ನಾವು ಓಡುವ ಅವಶ್ಯಕತೆ ಇದೆಯಾ? ಅಲ್ವಾ? ನಾವು ಕಳ್ಳರಾಗಿದ್ರೆ, ನಾವೇನು ಕಳ್ತನ ಮಾಡಿದ್ರೆ ಮಾತ್ರ ಓಡ್ಬೇಕು ಅಲ್ವಾ? ಅದೇ, ಬೇರೇನಿಲ್ಲ. ಯೂಟ್ಯೂಬ್ ಅಲ್ಲಿ ಏನು ಹೊಸ ಅಪ್ಡೇಟ್ ಬಂತಂದ್ರೆ ಅವರ ಮಾನಿಟೈಸೇಷನ್ ಪಾಲಿಸಿಗೆ ಸರಿಯಾಗಿ ಬಂದಿರ್ತದೆ. ಮೊದಲೇ ಕೊಟ್ಟಿರ್ತಾರೆ ಅದನ್ನ, ಇಲ್ಲ ಅಂತಿಲ್ಲ. ನೋಡಿ, ಅವ್ರು ಹೇಳಿದಂತ ಒಂದು 4 ವಿಷಯ ನಿಮ್ಮ ಮುಂದೆ ಚರ್ಚಿಸ್ತೇನೆ, ಮಾತಾಡ್ತೇನೆ, ಅದರ ಬಗ್ಗೆ ತಿಳಿಸ್ತೇನೆ. ಯಾರು ಭಯ ಪಡೋದು ಬೇಡ. ಯಾಕೆ ಭಯ ಪಡ್ಬೇಕು? ನಿಮ್ಮ ಚಾನಲ್ ಎಲ್ಲಿ ಹೋಗ್ತದೆ? ಚಾನಲ್ ಅಲ್ಲಿ ಇರ್ತದೆ, ಎಲ್ಲಿ ಹೋಗುದಿಲ್ಲ. ಹಲವಾರು ಜನ ನಿಮ್ಗೆ ಭಯ ಬೀಳಿಸ್ತಾ ಇದ್ದಾರೆ. ಭಯ ಬೀಳ್ಬೇಡಿ. ಹೊಸ ಅಪ್ಡೇಟ್ ಬಂದ್ರೆ ಅದವರು ನಮ್ಮ ಅನುಕೂಲಕ್ಕಾಗಿ ಮಾಡ್ತಿರ್ತಾರೆ. ಭಯ ಬೇಡ. ನೋಡೋಣ ಏನಿದೆ ನೋಡೋಣ. ಮೊದಲಿಗೆ ಅವ್ರು ಹೇಳ್ತಾರೆ ಅಂದ್ರೆ ಒರಿಜಿನಲ್ ಕಂಟೆಂಟ್ ಬೇಕು ಅಲ್ವಾ? ಮೊದ್ಲಿಂದಲೇ ಹೇಳ್ತಿದ್ರು ಅವರು. ಯೂಟ್ಯೂಬ್ನವರು ಮೊದ್ಲಿಂದ ಹೇಳುದೇ ಒರಿಜಿನಲ್ ಕಂಟೆಂಟ್ ಬೇಕೇ ಬೇಕಂತ. ಒರಿಜಿನಲ್ ಕಂಟೆಂಟ್ ಅಂದ್ರೆ ಏನು? ನಾವೇ ಶೂಟ್ ಮಾಡ್ಬೇಕು, ನಾವೇ ವಾಯ್ಸ್ ಓವರ್ ಮಾಡ್ಬೇಕು, ನಾವು ಅದ್ರಲ್ಲಿ ನಮ್ಮನ್ನ ಕಾಣ್ಬೇಕು ಅದ್ರಲ್ಲಿ. ಈಗ ನಾನು ಈಗ ಎದುರುಗಡೆ ಕುತ್ಕೊಂಡು ಮಾತಾಡ್ತೇನೆ ನೋಡಿ, ನನ್ನ ಕಾಣ್ತಾ ಇದೆ. ಈ ರೀತಿ ನೋಡ್ಬೇಕು. ಪ್ರೇಕ್ಷಕರು ನಿಮ್ಮನ್ನ ನೋಡ್ಬೇಕು. ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೊಟ್ಟರು ತೊಂದ್ರೆ ಇಲ್ಲ. ಆದ್ರೆ ಹೆಚ್ಚಿನ ಅಂಶ ವಿಡಿಯೋದಲ್ಲಿ ನಾವು ಮೊದಲಿಗೆ ಅಥವಾ ಲಾಸ್ಟಿಗೆ ಬರಲೇಬೇಕು. ಅಥವಾ ಮಧ್ಯದಲ್ಲಿ ಒಮ್ಮೆ ಬಂದು ಮಾತಾಡುವಂತ ನಮ್ಮ ವಾಯ್ಸ್ ಇರಬೇಕು. ಈ ತರದ್ದು ಒರಿಜಿನಲ್ ಅಂದ್ರೆ ನಾವೇ ಶೂಟ್ ಮಾಡುವಂತ ವಿಡಿಯೋಗಳು. ನಾವೇ ಒಂದು ಕಂಟೆಂಟ್ ಅನ್ನ ಶೂಟ್ ಮಾಡಿ ಅದರ ಬಗ್ಗೆ ನಾವು ಮಾತನಾಡಿ ಅದರ ಬಗ್ಗೆ ವಿಷಯವನ್ನು ತಿಳಿಸಿದಂತ ಒಂದು ವಿಡಿಯೋ. ಆ ವಿಡಿಯೋನ ಒರಿಜಿನಲ್ ಕಂಟೆಂಟ್ ಅಂತಾರೆ. ಒರಿಜಿನಲ್ ಕಂಟೆಂಟ್ ನೀವು ಹಾಕ್ಲೇಬೇಕಾಗ್ತದೆ. ಒರಿಜಿನಲ್ ಕಂಟೆಂಟ್ ಬೇಕು ಅಂತ ಹೇಳಿದರೆ. ಒರಿಜಿನಲ್ ಕಂಟೆಂಟ್ ಇಲ್ಲ ಅಂದ್ರೆ ಮಾನಿಟೈಸೇಷನ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಬೇರೆಯವರದನ್ನ ನಾವು ತೆಗೆದು ಒಂದು 8-10 ವೈರಲ್ ಆದ ವಿಡಿಯೋನ ತೆಗೆದು ಒಂದೇ ವಿಡಿಯೋ ಮಾಡಿ ಹಾಕುವಂತ ಪದ್ಧತಿ ಹಲವಾರು ಜನ ಮಾಡಿದ್ದಾರೆ. ಅದೇ ರೀತಿ ಒಂದು ಸೀನ್ಸ್ ಹಾಕುದು, ಅದರ ಕೆಳಗಡೆ ಲೆಟರ್ಸ್ ಬರೆಯುವುದು ಅಷ್ಟೇ. ಆ ತರದ್ದೆಲ್ಲ ಮಾಡಿದ್ರೆ ಮುಂದೆ ನಡೆಯುವುದಿಲ್ಲ. ಅದರಿಂದ ಸೀನ್ಸ್ ಹಾಕಿದ್ರು ಕೂಡ ಬ್ಯಾಕ್ ಗ್ರೌಂಡ್ ವಾಯ್ಸ್ ನಿಮ್ದು ಇರಬೇಕು. ಆ ಲೆಟರ್ಸ್ ಏನ್ ಬರ್ತದೆ ಅದನ್ನ ನೀವು ವಾಯ್ಸ್ ಕೊಟ್ಟರು ಆಗ್ತದೆ. ಬಹಳ ಕಟ್ಟುನಿಟ್ಟಾಗಿದೆ ಯೂಟ್ಯೂಬಿನ ಒಂದು ರೂಲ್ಸ್. ಯಾಕಂದ್ರೆ ಹಲವಾರು ಜನ ದುಡ್ಡು ಮಾಡ್ತಾ ಇದ್ದಾರೆ, ಲಕ್ಷಗಟ್ಟಲೆ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ? ಶ್ರಮವಿಲ್ಲದೆ ಮಾಡುವಂತವ್ರು ಹಲವಾರು ಜನ ಇದೆ. ನಮ್ಗೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಕಾಣ್ ಸಿಗ್ತದೆ, ಏನು ಶ್ರಮ ಇಲ್ಲ, ಅಲ್ಲಿಂದ ಒಂದು ವಿಡಿಯೋ ತೆಗೆದಾಕಿ ಇಲ್ಲಿಂದೊಂದು ವಿಡಿಯೋ ತೆಗೆದಾಕಿ ನಿಮ್ಗೆ ದುಡ್ಡು ಬರ್ತದೆ. ಇದೆಲ್ಲ ತಪ್ಪು. ಅದು ಯೂಟ್ಯೂಬ್ನವರು ಅದನ್ನ ಮನಗಂಡು ಈ ಪಾಲಿಸಿಯನ್ನು ಮಾಡಿದ್ದಾರೆ. ಈ ಒಂದು ಹೊಸ ಒಂದು ಅಪ್ಡೇಟ್ ಅನ್ನು ನೀಡಿದ್ದಾರೆ. ನೋಡಿ, 2ನೇದು ನೋಡಿ, ಅಥೆಂಟಿಕ್, ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಬೇಕು. ನೀವು ಯಾವುದೇ ಕೆಲ್ಸಕ್ಕೆ ಹೋಗಿ ಅಲ್ಲಿ ಪ್ರಾಮಾಣಿಕತೆ ಬೇಕೇ ಬೇಕಲ್ವಾ? ಪ್ರಾಮಾಣಿಕೆ ಬೇಡವಾ? ಪ್ರಾಮಾಣಿಕತೆ ಇದ್ರೆ ಮಾತ್ರ ಅಲ್ವಾ? ಪ್ರಾಮಾಣಿಕತೆ ಇಲ್ಲದ್ರೆ ಅವ್ರ ಕೆಲಸ ತೆಗೆದಾಕ್ತಾರೆ. ಅದೇ ರೀತಿ ಯೂಟ್ಯೂಬ್ ಕೂಡ ಒಂದು ಕೆಲಸವೇ ಅದು. ಅದು ಬೇರೇನಲ್ಲ. ಕೆಲವರು ತಿಳ್ಕೊಳ್ಳೋದು, ಅಯ್ಯೋ ಯೂಟ್ಯೂಬ್ ಮಾಡ್ಕೊಂಡು ನಾವು ಬದುಕು ಅಂತ. ಸುಲಭದ ಕೆಲಸ ಅಲ್ಲ. ವಿಡಿಯೋ ಮಾಡ್ಬೇಕು, ಎಡಿಟ್ ಮಾಡ್ಬೇಕು, ಹಾಕ್ಬೇಕು, ಅದು ವ್ಯೂಸ್ ಬರ್ಬೇಕು. ವ್ಯೂಸ್ ಬಂದ ನಂತರ ಅದರಲ್ಲಿ ದುಡ್ಡು ಬರ್ಬೇಕು. ವ್ಯೂಸ್ ಬರ್ತಂತ ಗ್ಯಾರಂಟಿ, ದುಡ್ಡು ಬರ್ತದೆ ಗ್ಯಾರಂಟಿ. ಯೂಟ್ಯೂಬ್ನಲ್ಲಿ ಯಾರಿಗೂ ಮೋಸ ಮಾಡೋದಿಲ್ಲ. ದುಡ್ಡು ಖಂಡಿತವಾಗಿ ಬರ್ತದೆ. ಎಷ್ಟು ವ್ಯೂಸ್ ಆಗ್ತದೆ ಅದ್ರ ಮೇಲೆ ಬರ್ತದೆ. ಅದೇ ರೀತಿ ಎಷ್ಟು ಆಡ್ ರನ್ ಆಗ್ತದೆ ಅದ್ರ ಮೇಲೆ ಬರ್ತದೆ. ಬಹಳ ಕಷ್ಟ ಇದೆ. ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಬೇಕು. ಪ್ರಾಮಾಣಿಕೆಯಿಂದ ಕೆಲಸ ಮಾಡಿದವನಿಗೆ ಖಂಡಿತವಾಗಿ ಉತ್ತಮ ರಿಸಲ್ಟ್ ಬಂದೇ ಬರ್ತದೆ. ಶ್ರಮ ಬೇಕು, ಬಿಡಬಾರ್ದು. ನಾವು ಬರುದಿಲ್ಲ ಅಂತ ಬಿಡಬಾರ್ದು. ಅದೇ ರೀತಿ ಅದಕ್ಕೆ ಬೇರೆ ಕೆಲಸ ಇರೋರು ಇದಕ್ಕೆ ಶ್ರಮ ಹಾಕಿ ನಿಮ್ಮ ಕೆಲಸವನ್ನು ಕಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ಜೊತೆ ಈ ಕೆಲಸವನ್ನು ಮಾಡಿ ನಾನು ಹೇಳ್ತೇನೆ. ಯಾಕಂದ್ರೆ ಇದರಲ್ಲಿ ಸ್ಥಿರತೆ ಇಲ್ಲ. ಯಾವುದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸ್ಥಿರತೆ ಇಲ್ಲ. ಈಗ ಇದ್ದಾಗೆ ನಾಳೆ ಇರುತ್ತೆ ಅಂತ ಹೇಳಿಕ್ಕಿಲ್ಲ. ಒಂದು ಕಂಟೆಂಟ್ ರನ್ ಆದಾಗ ಇನ್ನೊಂದು ಕಂಟೆಂಟ್ ರನ್ ಆಗೋದಿಲ್ಲ. ನಾವು ಅದೇ ತರದ್ ಇನ್ನೊಂದು 10 ಕಂಟೆಂಟ್ ಮಾಡಿದ್ರು ರನ್ ಆಗೋದಿಲ್ಲ ಖಂಡಿತ. ಯಾಕಂದ್ರೆ ಅದು ಒಂದು ಕಂಟೆಂಟ್ ರನ್ ಆಯ್ತಂದ್ರೆ ಅದೇ ವಿಷಯ ತಕೊಂಡು ನಾವು
ರಿಪೀಟ್ ಮಾಡ್ತಾ ಇರಬಾರ್ದು. ಅದು ವಿಷಯ ಮುಂದೆ ಇದೆ, ತಿಳಿಸ್ತೇನೆ. ಅದೇ ಪ್ರಾಮಾಣಿಕತೆ ಬಹಳ ಮುಖ್ಯ. ಎಲ್ಲಾದ್ರೂ ಅಷ್ಟೇ ಪ್ರಾಮಾಣಿಕತೆ ಬೇಕೇ ಬೇಕು. ಪ್ರಾಮಾಣಿಕತೆ ಇಲ್ದ್ರೆ ಅದು ವ್ಯಕ್ತಿಗೆ ಒಂದು ಗೌರವ ಇರುವುದಿಲ್ಲ. ಪ್ರಾಮಾಣಿಕವಾಗಿ ನಾವು ವ್ಯವಹರಿಸಬೇಕು. ಇನ್ನೊಬ್ಬರ ವಿಡಿಯೋ ತೆಗೆದು ಹಾಕೋದು, ಹಾಕಿ ಅದರಲ್ಲಿ ಏನಿಲ್ಲ, ಅದು ಹೇಗಿದೆ ಹಾಗೆ ಹಾಕೋದು. ಅದನ್ನು ತೆಗೆದು ಸ್ವಲ್ಪ ಮಾತನಾಡಿ ಅದರ ಬಗ್ಗೆ ವಿಷಯ ತಿಳಿಸಿ ಹಾಕಿದ್ರೆ ಅದೊಂದು ಇವಾಗ ಒಂದು ಪ್ರಾಮಾಣಿಕತೆ ಇರ್ತದೆ. ನಿಮ್ಮ ಶ್ರಮ ಇರ್ತದೆ. ಯೂಟ್ಯೂಬ್ ಯಾವತ್ತು ಏನ್ ಹೇಳಿದ್ರೆ, ಯೂಟ್ಯೂಬ್ನವರು ನಿಮ್ಮ ಶ್ರಮ ಬೇಕು, ನಿಮ್ಮ ಶ್ರಮ 70% ನಿಮ್ಮ ಶ್ರಮ ಇರಲೇಬೇಕು. ಅಥವಾ 70-75% ಹೇಳ್ಬೇಕು ನಾವು. ಇವಾಗ 80% ಅಂದ್ರೆ ನಿಮ್ಮ ಶ್ರಮ ಇರಬೇಕು. 20% 10% ಅಲ್ಲಿಂದ, ಅಥವಾ 90% ನಿಮ್ದಿದ್ದು 10% ಅಲ್ಲಿ ಇಲ್ಲಿಂದ ನೀವು ತೆಗೆದು ಹಾಕಿರೋ ತೊಂದ್ರೆ ಇಲ್ಲ. ಆದ್ರೆ 90% ಬೇರೆಯವ್ರದ್ದು ಇಟ್ಕೊಂಡು ನೀವು 5% 10% ನೀವು ಮಾಡಿದ್ರೆ ಅದಕ್ಕೆ ಖಂಡಿತವಾಗಿ ಅವರು ಮಾನಿಟೈಸೇಷನ್ ಕೊಡುವುದಿಲ್ಲ, ಅದರ ಪೇಮೆಂಟ್ ಕೂಡ ಬರುವುದಿಲ್ಲ. ಚಾನೆಲ್ ಕೂಡ ಡಿಮಾನಿಟೈಸ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡುದಿಲ್ಲ, ಡಿಲೀಟ್ ಮಾಡುದಿಲ್ಲ. ಯಾಕಂದ್ರೆ ಡಿಲೀಟ್ ಮಾಡ್ಲಿಕ್ಕೆ ಆಗಿರೋದೇನಿಲ್ಲ, ಡಿಮಾನಿಟೈಸ್ ಮಾಡ್ತಾರೆ. ಡಿಮಾನಿಟೈಸ್ ಅಂದ್ರೆ ದುಡ್ಡು ಬರುದಿಲ್ಲ ಅಲ್ವಾ? ದುಡ್ಡು ಬೇಕಲ್ವಾ? ದುಡ್ಡು ಇಲ್ಲದೆ ಯಾಕೆ ನಾವು ಮಾಡ್ಬೇಕು ಅಲ್ವಾ? ಅದರಿಂದ ಪ್ರಾಮಾಣಿಕತೆಯಿಂದ ಇರಿ. ಪ್ರಾಮಾಣಿಕತೆ ಅಂದ್ರೆ ನಿಮ್ಗೆ ನೀವೇ ಪ್ರಾಮಾಣಿಕರಾಗಿರಿ. ಇನ್ನೊಬ್ಬನ ವಿಡಿಯೋ ನಾನು ಹಾಕುದಿಲ್ಲ ಅಂತ ತಿಳ್ಕೊಳ್ಳಿ. ಇದ್ರ ಹಿಂದೆ ಹಾಕಿದ್ದೆಲ್ಲ ಬಿಟ್ಬಿಡಿ, ಏನಾಗುದಿಲ್ಲ. ಹಿಂದೆ ಹಾಕಿದ್ದೆಲ್ಲ ಏನ್ ತೊಂದ್ರೆ ಇಲ್ಲ. ಇನ್ನು ಮುಂದೆ ಹಾಕುವಾಗ ಪ್ರಾಮಾಣಿಕತೆ ಇರಲಿ. ಕೆಲವರು ಏನ್ ಮಾಡ್ತಾರಂದ್ರೆ, ಒಂದು AI ಬಂದಿದೆ ಈಗ. AI ಅಲ್ಲಿ ಏನ್ ಮಾಡ್ತಾರಂದ್ರೆ, ಏನು ಜಸ್ಟ್ ಒಂದು ಬರ್ದ್ರೆ ಸರಿ, ಬರ್ದು ಅದರಲ್ಲಿ ಏನೆಲ್ಲ ವಿಷಯ ಬೇಕು ಅಂತ ಬರ್ದು ಹಾಕಿಬಿಟ್ರೆ ಎಲ್ಲ ಒಂದು ವಿಡಿಯೋ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಅದ್ರಲ್ಲಿ ನಿಮ್ಮದೇನಿರುದಿಲ್ಲ, ವಾಯ್ಸ್ ಕೂಡ ಅದ್ರದ್ದು ಇರ್ತದೆ. ಆದ್ರೆ AI ನ ಉಪಯೋಗಿಸಿ ಕೂಡ ವಿಡಿಯೋ ಮಾಡಿ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಇನ್ನು ಮುಂದೆ ಕೂಡ. ಆದ್ರೆ ಅದು ನಿಮ್ಮ ಪ್ರಯತ್ನ ಜಾಸ್ತಿ ಬೇಕು ಅದರಲ್ಲಿ. ಬರೀ AI ವಿಡಿಯೋನ ತೆಗೆದು ನೀವು ಹಾಕಿ ದುಡ್ಡು ಮಾಡ್ಲಿಕ್ಕೆ ಇನ್ನು ಮುಂದೆ ಆಗುದಿಲ್ಲ ಖಂಡಿತವಾಗಿ. ಅಂಥದ್ದು ವಿಡಿಯೋಗಳು ಮಾಡ್ತಾ ಇದ್ದವರು, ಮಾಡಿದವರು ಎಲ್ಲರದ್ದು ಡಿಮಾನಿಟೈಸ್ ಆಗ್ತಂತ ಹೇಳ್ತಾರೆ. ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. 15ರ ನಂತರ ಇನ್ನೊಂದು ವಿಡಿಯೋದಲ್ಲಿ ಬಂದು ನಿಮಗೆ ತಿಳಿಸ್ತೇನೆ. ಹಾಗೆ ಜಾಗ್ರತೆ ಮಾಡ್ಕೊಳ್ಳಿ. ಇನ್ನು ಮುಂದೆ ಹಾಕುವಂತ ವಿಡಿಯೋಗಳೆಲ್ಲ ಪ್ರಾಮಾಣಿಕತೆಯಿಂದ ಹಾಕಿ, ಒರಿಜಿನಲ್ ಕಂಟೆಂಟ್ ಹಾಕಿ. ಅದೇ ರೀತಿ ಮಾಸ್ ಪ್ರೊಡ್ಯೂಸರ್ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟಿಷ್ಟು ವಿಡಿಯೋನ, ಒಂದೇ ತರದ ವಿಡಿಯೋಗಳು. ಈಗ ನನಗೆ ಕೂತ್ಕೊಂಡು ಮಾತಾಡ್ತೇನೆ ನೋಡಿ, ಇಂಥದ್ದೇ ವಿಡಿಯೋನ ಹಾಕ್ತಾ ಇರೋದು. ದಿವಸಕ್ಕೊಂದು 7-8 ಹಾಕೋದು. 7-8 ವಿಡಿಯೋ, ಒಂದೇ ವಿಡಿಯೋ ಮಾಸ್ ಹಾಕ್ತಾನೆ ಇರೋದು. ವಿಡಿಯೋ ದುಡ್ಡು ಬರ್ತದೆ ಹಾಕ್ತಾನೆ ಇರೋದು. ಇದನ್ನ ಮಾಡಬೇಡಿ, ಇದನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ವೆರೈಟಿ ಬೇಕು. ಯಾವತ್ತು ವೆರೈಟಿ ಇರುವಂತ ಕಂಟೆಂಟ್ ಇರಬೇಕು. ವ್ಲಾಗ್ ಆದ್ರೂ ತೊಂದ್ರೆ ಇಲ್ಲ. ವ್ಲಾಗ್ ಆದ್ರೂ ಕೂಡ ನೋಡಿ, ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ ಅಥವಾ ಒಂದು ಪ್ರವಾಸ ಸ್ಥಾನಕ್ಕೆ ಹೋಗ್ತೀರಿ, ಇನ್ನೊಂದು ಪ್ರವಾಸ ಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿಗೆ ಹೋಗಿ ಮತ್ತೆ ಪುನಃ ನೀವು ಮಾಡುದಿಲ್ಲ ಖಂಡಿತವಾಗಿ. ಅದು ಮಾಡಿದ್ರು ಕೂಡ ವೆರೈಟಿ ಇರಬೇಕು, ಕಂಟೆಂಟ್ ನಿಮ್ದು ಇರಬೇಕು, ಶುದ್ಧವಾಗಿರಬೇಕು, ವಿಡಿಯೋಗಳು ಕೂಡ ನಿಮ್ದೇ ಇರಬೇಕು. ಅದೇ ರೀತಿ ಒಂದು ದಿನಕ್ಕೆ ಇಷ್ಟು ಅಂತ ಹಾಕಿ ಮಾಸ್ ಆಗಿ ಒಂದೇ ತರ ಹಾಕಿ ಒಂಥರ ಅಜೀರ್ಣ ಆಗುವ ರೀತಿ ಮಾಡಬೇಡಿ. ಅದೇ ರೀತಿ ನೋಡೋರಿಗೂ ಕೂಡ ಒಂಥರ ಖುಷಿ ಆಗುದಿಲ್ಲ. 1-2 ವಿಡಿಯೋ ಹಾಕಿ ದಿನಕ್ಕೆ. ಹಾಗೆ ಅದೊಂದು ಇದೆ. ಅದೇ ರೀತಿ ರಿಪೀಟ್ ಅಂದ್ರೆ ರೀಯೂಸ್ಡ್ ವಿಡಿಯೋಗಳು, ರೀಯೂಸ್ಡ್ ವಿಡಿಯೋ. ನೀವು ಒಂದು ವಿಡಿಯೋ ಮಾಡಿರ್ತೀರಿ, ಮಾಡಿ ಅದನ್ನು ಫೇಸ್ಬುಕ್ಗೆ, ಯೂಟ್ಯೂಬ್, ಬೇರೆ ಕಡೆ ಎಲ್ಲ ಹಾಕಿರ್ತೀರಿ. ಅಲ್ಲೆಲ್ಲ ವೈರಲ್ ಆದ್ ನೋಡಿ ಮತ್ತೆ ಬರೋದೊಂದು ಯೂಟ್ಯೂಬ್ಗೆ ಹಾಕ್ತೀರಿ. ಕೆಲವರು ಏನ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲೇ 1-2 ವರ್ಷ ಕೆಳಗೆ ಹಾಕಿರ್ತಾರೆ, ಅದನ್ನ ಮತ್ತೆ ಪುನಃ ಏನು ಚೇಂಜ್ ಮಾಡಿದ್ರೆ ಅದನ್ನೇ ಹಾಕ್ತಾರೆ ಯೂಟ್ಯೂಬ್. ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ಕಂಟೆಂಟ್ ಅಲ್ಲಿ ಏನು ಒರಿಜಿನಾಲಿಟಿ ಬೇಕು, ಅದಿದ್ರೆ ಮಾತ್ರ ಖಂಡಿತವಾಗಿ ನಿಮ್ಗೆ ಏನ್ ತೊಂದರೆ ಇಲ್ಲ. ನಾನು ಆಗ್ಲೇ ಫಸ್ಟಿಗೆ ಹೇಳಿದೆ ನೋಡಿ, ಪೊಲೀಸ್ ವ್ಯಾನ್ ಬಂದಾಗ ನಾವು ಓಡುವ ಅವಶ್ಯಕತೆ ಇದೆಯಾ ಅಲ್ವಾ? ಭಯ ಪಡುವ ಅವಶ್ಯಕತೆ ಏನಿದೆ? ಕಳ್ಳತನ ಮಾಡಿದ್ರೆ, ನಾವೇನ್ ಸುಳ್ಳ್ರಾಗಿದ್ರೆ, ಅಥವಾ ನಮ್ಮ ಮೇಲೆ ಕೇಸ್ ಇದ್ರೆ ನಾವು ಓಡ್ಬೇಕು, ಇಲ್ಲದ್ರೆ ಯಾಕೆ ಓಡ್ಬೇಕು ಅಲ್ವಾ? ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಇರುವಂತ ಎಲ್ಲರಿಗೂ ಹೇಳೋದು ಒಂದೇ ಮಾತು, ಭಯ ಬೇಡ. ನಿಮ್ಮ ಕೆಲಸ ನೀವು ಮಾಡಿ, ನೋಡೋಣ 15 ನಂತರ ಏನಾಗ್ತದೆ, ಯಾರ್ಯಾರ ಚಾನಲ್ ಹೋಗ್ತದೆ ಗೊತ್ತಿಲ್ಲ. ಅಂದ್ರೆ ಹೋಗುದ ಡಿಲೀಟ್ ಆಗುದಿಲ್ಲ, ಮಾನಿಟೈಸೇಷನ್ ತೆಗಿತಾರೆ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬರುವವರಿಗೂ ಕೂಡ ಇದು ಸಮಸ್ಯೆ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದೇ ವಿಷಯ ತಕೊಂಡು ತುಂಬಾ ವಿಡಿಯೋ ಮಾಡಿ ಹಾಕುವಂತವ್ರು ತುಂಬಾ ಜನ ಇದ್ದಾರೆ. ಅದೇ ರೀತಿ ಬೇರೆಯವರ ವಿಡಿಯೋನ ತೆಗೆದು ಹಾಕಿ ದುಡ್ಡು ಮಾಡ್ಬೇಕನ್ನೋರು ಇದ್ದಾರೆ. ಆದ್ರೆ ನಮ್ದೇ ಶ್ರಮ ಇಲ್ಲದೆ ಯಾವುದೋ ಒಂದು ಯಕ್ಷಗಾನ, ಯಾವುದೋ ಒಂದು ನಾಟಕ ಹೋಗಿ ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಹಾಕೋದು. ಅಲ್ಲಿ ಏನಂದ್ರೆ ನಿಮ್ಮ ಶ್ರಮ ಏನಿಲ್ಲ. ಒಂದು ವಿಡಿಯೋ ಮಾಡೋದು ಮಾತ್ರ, ಅದು ವಿಡಿಯೋ ಮಾಡೋದು ದೊಡ್ಡ ಶ್ರಮವ? ಯಾರು ಬೇಕಾದ್ರೂ ಮಾಡ್ತಾರೆ ವಿಡಿಯೋ ಇಟ್ಟರೆ ಸರಿ. ಈಗ ಸ್ಟ್ಯಾಂಡ್ ಇಟ್ಟರೆ, ಸ್ಟೇಜ್ ಅಲ್ಲಿ ನಡೆಯುವ ಕಾರ್ಯಕ್ರಮ ಯಾರು ಬೇಕಾದ್ರೂ ವಿಡಿಯೋ ಮಾಡ್ತಾರೆ. ನೀವು ಏನ್ ಭಾಗವಹಿಸಿದ್ರಲ್ಲಿ ಅದನ್ನ ತಿಳಿಸ್ಬೇಕು. ನೀವು ಕಲಾವಿದರಾಗಿದ್ರೆ ನಿಮ್ಮ ಕಲಾವಿದರನ್ನ ಅದನ್ನ ಹಾಕ್ಬೋದು. ಅಥವಾ ಬ್ಯಾಕ್ ಗ್ರೌಂಡ್ ನಿಮ್ಮ ವಾಯ್ಸ್ ಇದೆಯಾ? ಇಲ್ಲ. ಕೆಲವರು ಏನ್ ಮಾಡ್ತಾರೆ, ಅದೇ ಯಕ್ಷಗಾನವನ್ನು ಹಾಕ್ತಾರೆ, ನಾಟಕವನ್ನು ಹಾಕ್ತಾರೆ, ಇದೆಲ್ಲ ಹಾಕೊಂಡಿರ್ತಾರೆ. ಅದೆಲ್ಲ ಏನಂದ್ರೆ ನಿಮ್ಮ ಶ್ರಮ ಬೇಕು. ಮುಖ್ಯವಾಗಿ ಯಾರು ಯೂಟ್ಯೂಬರ್ ಇದ್ದಾರೆ ಅವರ ಶ್ರಮವನ್ನ ಗಮನಿಸ್ತಾರೆ ಯೂಟ್ಯೂಬ್ನವರು. ಅದರಿಂದ ಭಯ ಪಡೋದು ಬೇಡ. ನೀವು ನಿಮ್ಮ ಕೆಲಸ ಮಾಡಿ, ಒರಿಜಿನಲ್ ಕಂಟೆಂಟ್ ಕೊಡಿ, ರೀಯೂಸ್ಡ್ ಕಂಟೆಂಟ್ ನ ಯೂಸ್ ಮಾಡಬೇಡಿ. AI ಅನ್ನ ಉಪಯೋಗಿಸಿ, ಎಷ್ಟು ಬೇಕು ಅಷ್ಟೇ ಉಪಯೋಗಿಸಿ, ಜಾಸ್ತಿ ಉಪಯೋಗಿಸಬೇಡಿ. ಹಾಗೆ ಇನ್ನೊಂದು ನಾವು ಹೇಳ್ಬೇಕಂದ್ರೆ, ಇನ್ನೊಂದು 4ರಲ್ಲಿ ಒಂದಿದೆ ನೋಡಿ, ಅಥೆಂಟಿಕ್, ಪ್ರಾಮಾಣಿಕತೆ ಇರಲಿ. ಪ್ರಾಮಾಣಿಕತೆಯನ್ನ ಬಿಟ್ಟು ನೀವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ, ಪ್ರಾಮಾಣಿಕತೆಯಿಂದ ಮಾಡಿ. ಯಾಕಂದ್ರೆ ಅವರು ಈಗ ಅಂದ್ರೆ ಎಲ್ಲ ಸಾಮಾಜಿಕ ಜಾಲತಾಣ ಏನಿದೆ ಎಲ್ಲವೂ ಅವ್ರಿಗೆ ಗೊತ್ತಾಗ್ತದೆ. ಅವರು ಎಲ್ಲವನ್ನ ಚೆಕ್ ಮಾಡಿ ಆಮೇಲೆ ನೋಡಿ, ನೀವೊಂದು ವಿಡಿಯೋ ಹಾಕಿದ್ರೆ ಅದನ್ನ ಮಾನಿಟೈಸ್ ಮಾಡ್ಬೇಕಾ ಇಲ್ವ ಅಂತ ಅವ್ರು ನೋಡ್ತಾರೆ.
ಕಾಪಿರೈಟ್ ಇದ್ರೆ ಇದು ಕಾಪಿರೈಟ್ ಇದೆ ಅಂತ ತಿಳಿಸ್ತಾರೆ. ಹೇಗೆ ತಿಳಿಸ್ತಾರೆ ಅವರು ಅಲ್ವಾ? ಎಲ್ಲ ಗೊತ್ತಾಗ್ತದೆ. ಆದ್ರಿಂದ ಪ್ರಾಮಾಣಿಕರಾಗಿರಿ, ಒರಿಜಿನಲ್ ಕಂಟೆಂಟ್ ಅನ್ನ ಉಪಯೋಗಿಸಿ. ಒಂದೇ ದಿನ ಇಷ್ಟಿಷ್ಟು ಅಂತ ಒಂದೇ ತರದನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ ವಿಡಿಯೋಗಳನ್ನ. ಅದೇ ರೀತಿ ಬೇರೆ ಕಡೆ ಒಂದು 10 ವಿಡಿಯೋ ಸಿಕ್ತು ಅಂತ ಅದನ್ನೆಲ್ಲ ಜಾಯಿಂಟ್ ಮಾಡಿ ಹಾಗೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಅದು ಕೂಡ ಅಪರಾಧವೇ. ಅಪರಾಧ ಅಂದ್ರೆ ಅದು ಎಫೆಕ್ಟ್ ಆಗ್ತದೆ, ಮಾನಿಟೈಸೇಷನ್ ಆಗುದಿಲ್ಲ ಅಂತ ವಿಡಿಯೋಗಳು. ಅದೇ ರೀತಿ ಕೊನೆಯದಾಗಿ ನಾನು ತಿಳಿಸಿದಂತೆ ನಿಮ್ದು ವಿಡಿಯೋಗಳಲ್ಲಿ ರೀಯೂಸ್ಡ್, ಒಮ್ಮೆ ಯೂಸ್ ಮಾಡಿದ ವಿಡಿಯೋನ ಮತ್ತೆ ಯೂಸ್ ಮಾಡಬೇಡಿ. ಹೊಸ ಕಂಟೆಂಟ್ ಅನ್ನ ಹುಡುಕಿ. ಯಾವುದೇ ಒಂದು ಅಡಿಗೆ ಮಾಡೋರು ಕೂಡ ಹೊಸ ಕಂಟೆಂಟ್ ಮಾಡ್ತಾರೆ ನೋಡಿ. ಇವತ್ತು ಈ ಒಂದು ಸಾರು ಮಾಡ್ತಾನೆ ನೋಡಿ, ಈ ತರ ಕೋಳಿ ಸಾರು ಮಾಡ್ತಾನೆ, ವೆಜ್ ನಾನ್ ವೆಜ್, ಈಗೆಲ್ಲ ವೆರೈಟಿ ಇರ್ತದೆ. ನನಗೆ ಅಡಿಗೆ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಾನು ಹೇಳಿದ್ರೆ ಆತರ ವೆರೈಟಿ ಬೇಕು. ಯಾವ್ದಾರ ಒಂದು ಪ್ರವಾಸಿ ತಾಣಕ್ಕೆ ಹೋದ್ರೆ ಒಂದು ಕಡೆ ಹೋದ್ರೆ ಇನ್ನೊಂದು ಕಡೆ ಹೋಗ್ತಾರೆ ಅನ್ನೋ ವೆರೈಟಿ. ಅಂದ್ರೆ ಜನರಿಗೆ ಬದಲಾವಣೆ ಬೇಕು. ನಿಮ್ಮ ಚಾನಲ್ ಇರುವಂತ ವೀಕ್ಷಕರನ್ನ ನೀವು ಹಿಡಿದಿಡ್ಬೇಕಾದ್ರೆ ವೆರೈಟಿ ನೀಡ್ತಾ ಇರ್ಬೇಕು. ಅದಕ್ಕಾಗಿ ಬಹಳಷ್ಟು ಸಮಯ ಬೇಕು, ಸುಲಭದಲ್ಲಿ ಆಗೋ ಕೆಲಸ ಅಲ್ಲ. ಅದರಿಂದ ಒಳ್ಳೆ ರೀತಿಯ ವಿಡಿಯೋನ ಮಾಡಿ. ಯಾರು ಭಯ ಪಡೋದು ಬೇಡ. ಅಂದ್ರೆ ಕೆಲವರೆಲ್ಲ ಭಯ ಪಡಿಸ್ತಾ ಇದ್ದಾರೆ, ಭಯ ಪಡಬೇಡಿ. ಬಂದದ್ದನ್ನ ಬಂದಾಗ ಎದುರಿಸ್ಕೊಂಡು ಹೋಗೋಣ. ನಿಮ್ಮ ಚಾನಲ್ ನಲ್ಲಿ ಏನಾದ್ರು ಅಂತ ವಿಡಿಯೋಗಳಿದ್ರೆ ಅದನ್ನ ಡಿಲೀಟ್ ಮಾಡಬೇಕು ಅಂತಿಲ್ಲ, ಹಾಗೆ ಇರ್ಲಿ, ಏನಾಗುತ್ತೆ ನೋಡೋಣ. ಮುಂದೆ ನೀವು ಮಾಡುವಂತ ವಿಡಿಯೋಗಳು ಇವತ್ತಿಂದಲೇ ಶುರು ಮಾಡ್ಕೊಳ್ಳಿ. ಇವತ್ತಿಂದ ನೀವು ಮಾಡುವಂತ ವಿಡಿಯೋಗಳೆಲ್ಲ ಈ 4 ವಿಷಯಗಳು ಇರ್ಲಿ. ಅದರಲ್ಲಿ ಒಂದು ಒರಿಜಿನಲ್, ಒಂದು ಪ್ರಾಮಾಣಿಕತೆ, ಅದೇ ರೀತಿ ಇನ್ನೊಬ್ಬರದನ್ನ ತೆಗಿಬೇಡಿ, ಅದೇ ರೀತಿ ನೀವೇ ಉಪಯೋಗಿಸಿದನ್ನ ಮತ್ತೆ ಪುನಃ ರೀಯೂಸ್ ಮಾಡಬೇಡಿ. ಅದೇ ರೀತಿ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಬೇರೆಯವರು ಹಾಕಿದ್ದನ್ನ ಕೆಲವರು ನಾನು ನೋಡಿದ ಸಂದೇಶ ಕಳಿಸಿರು ಯಾರಿಗೊಬ್ರಿಗೆ, ಸರ್ ನಾನು ಈ ವಿಡಿಯೋನ ನನ್ನ ಯೂಟ್ಯೂಬ್ ಅಲ್ಲಿ ಹಾಕುದು. ಖಂಡಿತ ಮಾಡಬೇಡಿ. ಈಗ ನನ್ನ ವಿಡಿಯೋನ ನೀವು ತೆಗೆದು ಇನ್ನೊಂದು ನಿಮ್ಮ ಯೂಟ್ಯೂಬ್ ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದಕ್ಕೆ ಅರ್ಥ ಇಲ್ಲ. ಒಮ್ಮೆ ಯೂಸ್ ಅದನ್ನ ಮತ್ತೆ ಪುನಃ ಹಾಕಿದ್ರೆ ರೀಯೂಸ್ ಆಗುತ್ತೆ ಖಂಡಿತವಾಗಿ. ಆದ್ರಿಂದ ನಮ್ಮ ವಾಯ್ಸೇ ಬರ್ತದೆ ಅದ್ರಲ್ಲಿ, ಮತ್ತೇನು ಬೇರೆ ವಾಯ್ಸ್ ಬರ್ತದೆ ಅಲ್ವಾ? ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಜುಲೈ 15 ನಂತರ ಮಾನಿಟೈಸೇಷನ್ ಚೇಂಜ್ ಆಗ್ತದೆ. ಅದರಿಂದ ಭಯ ಪಡುವ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ನಿಮ್ಮ ಕೆಲಸ ಮಾಡಿ. ನಾವು ಪ್ರಾಮಾಣಿಕರಾಗಿದ್ದರೆ ನಮ್ಗೆ ಯಾಕೆ ಭಯ ಅಲ್ವಾ? ಹಾಗೆ ಎಲ್ಲರೂ ದುಡೀರಿ. ಯೂಟ್ಯೂಬ್ ಅನ್ನು ಕೂಡ ಯೂಸ್ ಮಾಡಿಕೊಂಡು ಅದರಲ್ಲೂ ಕೂಡ ಬಹಳಷ್ಟು ದುಡೀರಿ, ಪ್ರಾಮಾಣಿಕರಾಗಿರಿ ಅಂತ ಹೇಳುತ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಲ್ವಾ? ಆಲ್ ದಿ ಬೆಸ್ಟ್. ಏನಾಗುದಿಲ್ಲ, ಭಯ ಇಲ್ಲ. ಮಾನಿಟೈಸೇಷನ್ ಕ್ಯಾನ್ಸಲ್ ಆದ್ರೆ ಮತ್ತೆ ಪುನಃ ನೀವು ಏನ್ ಮಾಡ್ಬೇಕಂದ್ರೆ ಮತ್ತೆ ಪುನಃ ಉತ್ತಮ ವಿಡಿಯೋನ ಹಾಕಿ ಮತ್ತೆ ಪುನಃ ನಿಮ್ಗೆ ಇದ್ದಾರಲ್ಲ, ನಿಮ್ಮ ವೀಕ್ಷಕರು ಇರ್ತಾರೆ ಅಲ್ಲ ವಿಷಯಕ್ಕೆ ಅಲ್ವಾ, ಆ ವಿಷಯವನ್ನೇ ಬಿಟ್ಬಿಡಿ. ನಮ್ಗೆ ಯಾವ್ದ್ರಲ್ಲಿ ತೊಂದರೆ ಆಗ್ತದೆ ಅದನ್ನ ಬಿಟ್ಟು ತೊಂದರೆ ಇಲ್ಲದ ರೀತಿಯಲ್ಲಿ ಮುಂದುವರಿರಿ. ಯೂಟ್ಯೂಬಿನ ಯಾವುದೇ ಪಾಲಿಸಿ ಇದೆ ಅದನ್ನ ಅನುಸರಿಸ್ಕೊಂಡು ಸಾಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹಾಗೆ ಮುಂದಿನ ವಿಡಿಯೋನಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ. ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನ್ಬಗ್ ಪಾರ್ಕರ್. ನಮಸ್ಕಾರ.